ಬೇಕತ್ತೇಳಿ ಹುಡುಗಿನ ತಂದ ಮದುವೆ ಮಾಡಿ ಗಂಟ ಹಾಕಿ ಕೈಯಾಗ ಹಾಲಿನ ಗ್ಲಾಸ್ ಕೊಟ್ಟ ಕೋಲೆ ಕಳಿಸಿದಾಗ ಕುರಿಕ ತಮ್ಮ ತಿಂಗಳಿಗೆ ತಿವಿದಾಗ 8 ತಿಂಗಳಿಗೆ ಹೇಳ್ತೈತಿ ಇದು ಗಂಟ ಕಿಂತಾದ ಗಂಟ ಬಿದ್ದ ಆಗೋ ಎಲ್ಲ ಅಂತ ಈಗೋ ಎಲ್ಲ ಅಂತ ಏ ಸುಳ್ಳ ಯಾಕ ಹೇಳತಿ ಹೇ ನಿರಾಕಾರ ನಿರ್ಗುಣದ ಎದ್ದಾಳಾದಿ ಶಕ್ತಿಯ ಎದ್ದಾಳಾದಿ ಶಕ್ತಿಯಾಗಿಯಾಗ ಏ ನಿರಾಕಾರ ನಿರ್ಗುಣದ ಎದ್ದಾಳಾದಿ ಶಕ್ತಿಯಾಗಿಯಾಗ ಮಾವೀರ ಬಿಟ್ಟ ತಾನೋ ಮರತೇಕ ಬಂದಾಳು ಮಾವೀರ ಬಿಟ್ಟ ತಾನೋ ಮರತೇಕ ಬಂದಾಳು ಮರತೇಕ ಬಂದಾಳು ಮಾವೀರ ಸತ್ತ ನಿನ್ನ ಮಣ್ಣ ಕೊಡ್ತಾರ ಕರೆ ನಮ್ಮಂಗ ಗತ್ತು ಬರುದಿಲ್ಲ ನಿನಗೆ ದಗದನ ಏಸು ಕಾಲ 20 ವರ್ಷ ಇದ ಶಿವಣಿಗೆ ಊರಾಗ ಅದಕ್ಕ ನಮ್ಮ ಎಲ್ಲಾ ತರ ರೊಕ್ಕ ಪುಕಾರ್ಸಿ ಹೇಳುವಂತ ನಮ್ಮ ಸುಭಾಷ್ ಅಣ್ಣಾಗ ಒಂದು ಗದ್ಲ ಬಿದ್ದದ ಹ್ಯಾಂಗ್ರಿ ನಿಮ್ಮ ಪಾರ್ವತಿ ಮಂಗಳ ಮೂರ್ತಿನ ತಯಾರು ಮಾಡಿ ಇಟ್ಟಿಳಲ್ಲ ಜೀವಕಾಳ ತುಂಬಿದಳಕಿ ಕಿಲಿ ಹಿಡದತ್ರಿ ಗದ್ಲ ಜೀವಕಾಳ ತುಂಬಿ ಇಟ್ಟಿದಳು ಆ ಜೀವಕಾಳ ತುಂಬಿರೋ ಹಂತಕಿ ಪರಮಾತ್ಮ ಬಂದ ಶಿರಾಛೇದ ಒಳಗ ಲೈಟ್ ಹೆಂಗಾಲಾಯ್ತು ಗೊತ್ತೇನ ಹ್ಯಾಂಗ್ರಿ ಒಳೆ ಬೇಕತ್ತೇಳಿ ಹುಡುಗಿನ ತಂದ ಮದುವೆ ಮಾಡಿ ಗಂಟ ಹಾಕಿ ಕೈಯಾಗ ಹಾಲಿನ ಗ್ಲಾಸ್ ಕೊಟ್ಟ ಕೋಲೆ ಕಳಿಸಿದಾಗ ಕುರಿಕ ತಮ್ಮ ಹಕ್ಕಿ ಕಾಯಕ್ಕೆ ಬಾ ಇನ್ನು ಹೊಲದಾಗ ಬೇಡ ಮುಂದಿನ ಡ್ಯೂಟಿ ಅಂದಂಗ ಆಲಾಯ್ತು ಮಕ್ಕಳಾಗೋದು ಯಾಕೋ ಗ್ಯಾರಂಟಿ ಕಾಣವಲ್ಲ ನನಗೆ ಮೊದಲ ಅಳ್ಕೋತ ಇದು 8 ತಿಂಗಳಿಗೆ ತಿವಿದಾಗ 8 ತಿಂಗಳಿಗೆ ಹೇಳ್ತೈತಿ ಇದು ಗಂಟೆ ಕಿಂತಾದ ಗಂಟೆ ಬಿದ್ದೈತಿ ಮಾತಾದ್ರೊಳಗಿಟ್ಟಿ ಜನರೇಟರ್ ಆಟ ಲೈಟ್ ಆಟ ಕೈ ಕೊಟ್ಟು ಅಂದ್ರೆ ಮುಗದ ಓದ್ತ ಮಕ್ಕಳ ಮರಿ ಇಲ್ಲದನ ಮುಪ್ಪಾಗೋದಾಗ್ತದ ಜನ ಅದಕ್ಕ ನಿಮ್ಮ ಪಾರ್ವತಿ ಮಂಗಳ ಮೂರ್ತಿನ ತಯಾರು ಮಾಡಿಟ್ಟಂತ ಬಳಿಕ ಜೀವಕಾಳ ತುಂಬಿ ಬಾಕಲ ಹೊರ ಕುಣಿಸಿದ್ದಿ ಪರಮಾತ್ಮ ಬಂದ ಶಿರಾಛೇದನ ಶಿರಾಛೇದನ ಮಾಡಿದ ಬಳಕ ಹೊಳ್ಳಿ ಪರಮಾತ್ಮಗ ಯಾಕ ಜೀವಕಾಳ ತುಂಬ ಅಂದಳಕಿ ಆ ತಾಕತಾಕಿಯಲ್ಲಿ ಇರ್ಲಿಲ್ಲೇನೋ ಅಂತ ಕೇಳತ್ತಾರ ಹಂಗೇನಿಲ್ರಿ ಹಿರಿಯರ ಅದರ ಮರ್ಮ ಒಳಗ ಬೇರೆ ಐತಿ ಯಾವ ಪರಮಾತ್ಮ ಇವ ಎಲ್ಲಿ ಹೋಗಿದ್ದ 21 ದಿವಸ ಗಜಾಸುರ ದೈತ್ಯನ ಸಂಗಾಟ ಯುದ್ಧ ಆಡ್ಲಕ್ ಹೋಗಿದ್ದ ಅಡವಿ ಒಳಗ ಯುದ್ಧ ಆಡ್ಲಕ್ ಹೋಗುವಂತ ಟೈಮದೊಳಗ 21ನೇ ದಿವಸ ಗಜಾಸುರ ದೈತ್ಯಗ ಸಂಕಟ ಸನೇ ಬತ್ತು ಪ್ರಾಣ ಹೋಗೋ ಟೈಮ್ ಬತ್ತು ಅವಾಗ ಪರಮಾತ್ಮನ ಕಾಲಿಗೆ ಬಿದ್ದಕ್ ನಿಂತು ಕೇಳ್ತಾನೆ ಯಾರ ಗಜಾಸುರ ದೈತ್ಯ ಹೇಳ್ತಾನ ಪರಮಾತ್ಮ ನನ್ನ ಮರಣಂತೂ ಖಚಿತೈತಿ ನಾವು ಉಳಿವಂಗಿಲ್ಲ ಆದ್ರ ಸಾಯೋ ಮುಕ್ಕಟ್ಟು ನಂದೊಂದು ಇಚ್ಛೆ ಐತಿ ನೋಡಪ್ಪ ಈಗ ನಿನ್ನ ಕೈಯಾಗ ನನ್ನ ಪ್ರಾಣ ಹೋಗ್ತೈತಿ ಹೋಗ್ಲಿ ಖರೆ ಗಜಾಸುರ ಹೆಂಗ ನನ್ನ ಹೆಸರು ಐತ್ಲೆ ಈ ಗಜಾಸುರ ಅನ್ನುವಂತ ಹೆಸರ ನಿನ್ನ ಸಂಗಾಟ ಕಾಯಂ ಸೂರ್ಯ ಚಂದ್ರ ಇರುವರೆಗೆ ಮೂಡಲಿ ಮುಣಗಲಿ ನನ್ನ ಹೆಸರು ಮ್ಯಾಲ ನಿನ್ನ ಸಂಗಾಟ ಕೊಂಡಾಡ್ತಿರ್ಬೇಕಂದ ನಿನ್ನ ಮಗ್ಗಲ ಒಳಗ ನನ್ನ ಹೆಸರು ಕೊಂಡಾಡ್ತಿರ್ಬೇಕು ಇದನ್ನ ಆಶೀರ್ವಾದ ಕೊಟ್ಟ ನನ್ನ ಮರ್ದನ ಮಾಡಂದ ಬರೇ ಕೋರ್ಟ್ ಅಂತ ಕೋರ್ಟ್ ಸಹಿತ ಕೇಳ್ತೈತಿ ಏನಂತ ಸಾಯುಕಿತ್ತ ಮುಕ್ಕಟ್ಟ ಮಗನ ಏನ್ರೆ ಇಚ್ಛೆ ಐತೇನೆ ಹೇಳೋ ನಿಂದ ಏನ್ ಕೇಳ್ತಿ ಅಂದಾಗ ಒಂದ್ ಏನ್ರೆ ಇಚ್ಛೆ ಇರ್ತೈತಿ ಅದನ್ನ ಪೂರ್ಣ ಮಾಡೇ ಪಾಸಿ ಕೊಡ್ತಾರ ಕತಕ ಕೊಡಂಗಿಲ್ಲ ಅವಾಗ ಏನ್ ಮಾಡಿದ ಪರಮಾತ್ಮ ಆಗ್ಲಿಪ್ಪ ನಿನ್ನ ಹೆಸರು ನನ್ನ ಸಂಗಾಟ ಅಜರಾಮರವಾಗಿ ಉಳಿಲೆ ತಿಳ್ಕೊಂಡ ಗಜಾಸುರ್ನ ಮರ್ದನ ಮಾಡಿದ ಗಜಾಸುರ್ನ ಮರ್ದನ ಮಾಡಿದ ಈ ಆದಿಶಕ್ತಿ ಗೊತ್ತಿತ್ತು ನನ್ನ ಗಂಡ ಹೋಗ್ಯಾನ ಗಜಾಸುರ ದೈತ್ಯನ ಮರ್ದನ ಮಾಡಕ್ ಹೊಳ್ಳಿ ಬರ್ತಾನ ಅವ ಇದನ್ನ ಬರ ಕೇಳಿರ್ತಾನ ಹೊಳ್ಳಿ ಬಂದಂದ್ರ ನೋಡುವಾಕಿ ತಯಾರು ಮಾಡಿ ಇಟ್ಟಿಳು ಅನಾಟ್ಲೆ ರುಂಡ ತಂದ್ ಹಚ್ಚಿದಿ
ಗಣಪತಿ ಏಕದಂತ ಲಂಬೋದರ ವಿಘ್ನ ಹರಿತ ಹೌದು ವಿಘ್ನೇಶ್ವರ ಎಲ್ಲಾ ತರನೇ ಆದಿ ಎಲ್ಲ ಆಯ್ತು ಮಂಗಳ ಮೂರ್ತಿನ ಯಾವಾಗ ರುಂಡ ಹೊಡೆದ ಹೊಡ್ದಾನ ಪರಮಾತ್ಮ ಅಂದ ಏನಂತ ತನ್ನ ಕೈ ಒಳಗೆ ಮಾತು ನೋಡ್ರಿ ಹೆಂಗೈತಿ ಇಟ್ಟ ನೋಡು ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ದ ಏನಂತ ಉತ್ತರ ದಿಕ್ಕ ಹೌದು ಯಾಕ ಬ್ಯಾರೆ ದಿಕ್ಕಿಗೆ ಬೆಂಕಿ ಹತ್ತಿ ತನ ಉತ್ತರ ದಿಕ್ಕ ಯಾಕೆ ಹೇಳಿದ್ವಿ ಉತ್ತರ ದಿಕ್ಕತ್ತಿ ಉತ್ತರ ದಿಕ್ಕಿಗೆ ಗಜಾಸುರ ದೈತ್ಯನ ಮರ್ದನ ಮಾಡಿ ಬಂದಿದ್ದೀವಿ ಹೌದು ಅಲ್ಲಿ ಇತ್ತು ಅನಾಡ್ಲೆ ಉತ್ತರ ದಿಕ್ಕಿಗೆ ಹೋಗ ಹೋಗ ಉತ್ತರ ದಿಕ್ಕಿಗೆ ಹೋಗಿ ಯಾವ್ದು ಬೇಕಾದ ಹೌದು ಯಾವ್ದು ಬೇಕಾದ ಪ್ರಾಣಿ ಬೇಕಾದ ಪ್ರಾಣಿ ಇದ್ದು ಖರೆ ಆನಿದ ಯಾಕೆ ತರಬೇಕಾತು ರಗಡಿದ್ವಲ್ಲ ವಚನ ಮಾತು ಕೊಟ್ಟಿದ್ದಿಲಿ ಹೌದು ಖರೆ ಅದ ಏನಂತ ಕೊಟ್ಟಿದ್ದಿ ಏನಂತ ನಿನ್ನ ಹೆಸರ ಮೂಡಲಿ ಮುನಗಲಿ ನನ್ನ ಸಂಗಾಟ ನಿನ್ನ ನಾಮಕರಣ ಇರ್ಲಿ ಅಂದಿ ಇರಬೇಕಾಗ್ಯದ ಅದರ ಸಂಬಂಧ ಹೌದು ಮತ್ತ ವಿಚಾರ ಮಾಡ್ರಿ ಮಂಗಳ ಮೂರ್ತಿನ ಮಾಡಿ ಜೀವಕಾಳ ತುಂಬಿ ಇವ್ರ ಅಪ್ಪಿಲದಾಗ ಹುಟ್ಟಿಸಿ ಕುಣಿಸಿಳಕಿ ಹೌದು ಖರೆ ಅದ ಮತ್ತ ಹೊಳ್ಳಕಿಗೇನ ತಯಾರು ಮಾಡ್ಲಕ್ ಬರ್ತಿದ್ದಿಲ್ಲ ಇತ್ತು ತಯಾರಿತ್ತು ಬೇಕಾದ ಮಾಡ್ತಿದ್ಲು ಎಂತ ಸೂರ್ಯದೇವನ ಹ್ಯಾಂತಿ ಸಂದಿನ್ಯಾದೇವಿ ಏನ್ ಮಾಡ್ಯಾಳ ಗಂಡನ ಪ್ರಕಾಶ ತಾಳಾರದಕ್ಕಾಗಿ ಹೌದು ತನ್ನ ಶರೀರ ಒಳಗಿನ ಛಾಯಾ ತೆಗದೆ ಛಾಯಾದೇವಿನ ಮಾಡಿ ಇಟ್ಟು ಹೋಗಿದಳ ಹೌದು ಜೀವಕಾಳ ತುಂಬಿ ಹೋಗಿದ್ದಳಲ್ಲ ಇದೇನು ದೊಡ್ಡ ಗಿಡದಿತ್ತು ಆದ್ರೂ ಹೌದು ನೀ ಕೊಟ್ಟು ಬಂದಿದ್ಯಲ್ಲ ವಚನ ನೀ ವಚನಬದ್ಧವಾಗಿ ನಡಿಲತ್ತೇಳಿ ಗಂಡಗ ಸಾತು ಕೊಡ್ಬೇಕಾತ ನನ್ನ ಪಾರ್ವತಿ ನಿನಗ ಸಾತು ಕೊಡು ಸಂಬಂಧ ಜೀವಕಾಳಕ್ಕೆ ತುಂಬಲಿಲ್ಲ ಅದರ ಸಂಬಂಧ ಏನಂದಳ ನನ್ನ ಮಗ ಹೆಂಗಿತ್ತ ಹಂಗ ಮಾಡಿ ಕೊಟ್ಟಿ ನೀನು ಬಸ್ತಾನಿ ಇರ್ಲಿಕ್ಕಂದ್ರೆ ಕಾಳಿ ಅವತಾರ ತೊಟ್ಟ 3 ಲೋಕದಾಗ ಬೆಂಕಿ ಮಳಿ ಸುರಿತನಂತ ಹೇಳಿ ಅಲ್ಲಿಗೆ ಇಲ್ಲಿಗೆ ಅವತಾರ ತಾಳಿ ನಿತ್ತಾಳ ಈ ಗಂಡ ಹಾಡು ಪರಮಾತ್ಮನ ಟಾಕೆಟ್ ಇಲ್ಲ ಆಗಿದ್ರಿ ಸುಬರ್ಣ ಹರ್ಕೊಂಡು ಹೋಗಿದ್ದು ತಟ್ಟ ನೀರ್ನ್ಯಾಗ ಹರ್ಕೊಂಡು ಹೋದವ ಬೇರೆ ಮೇನಕಾನ ಗೆಜ್ಜಿನಾದ ಕರ್ಕೊಂಡು ಹೋದವ ಬೇರೆ ಇವ್ ನಮ್ಮ ಬಡತಕ್ಕೆ ಇವಂದ ಏನೇನು ಹರ್ಕೊಂಡು ಹೋಗ್ತದ ತಿಳಿದಿಲ್ಲ ಅದಕ್ಕ ಯಾವ ಹೇಳ್ತಾನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿರುವಂತ ನೀರುಂಡ ತಂದ ಹಚ್ಚರಿ ಆನೆ ಅಂದ್ರ ಗಜ ಗಜಾನು ಅವನ ಗಣಪತಿನೂ ಅದ ಗಜ ಅಂದ್ರ ಆನಿ ರುಂಡ ತಂದಿದ್ದಕ್ಕೆ ಯಾವಾಗ ಹಚ್ಚಿರ್ಲ ಗಣಪತಿ ಗಣಪತಿ ಅಂತ ಹೇಳಿ ನಿನಗ ನಾಮಕರಣ ಆ ರುಂಡುನ ಏನ ಅವ್ ಕುಣಿಸ್ಯಾನ ರುಂಡ ಕುಣಿಸು ತಾಕತ್ ಪರಮಾತ್ಮನ ಕೈಯಾಗಿಲ್ಲ ರುಂಡ ಕುಣಿಸಿದವರು ಅಶ್ವಿನಿ ಕುಮಾರರ ಬಂದ ರುಂಡ ಕುಣಿಸ್ಯಾರ ಅಶ್ವಿನಿ ಕುಮಾರರು ಬ್ರಹ್ಮ ಹೇಳ್ದ ಏನಂತ ಬ್ರಹ್ಮ ಇದನ್ನ ಜೀವಕಾಳ ತುಂಬುತ್ತಾನೆ ಆದ್ರ ರುಂಡ ಹೋತ್ರ ಇದನ್ನ ನೀವ ತಂದ ಕುಣಿಸ್ಬೇಕಂದಾಗ ಪರಮಾತ್ಮನ ಕೈಲಿನೂ ಆಗದ ಮಾತಾಡ ಅಶ್ವಿನಿ ಕುಮಾರರಿಗೆ ಅಟ್ಟ ಗೊತ್ತಿತ್ತು ಯಾಕಂದ್ರ ಅವ್ರ ತಮ್ಮ ರುಂಡ ತಕ್ಕೊಂಡು ಹೋಗಿ ವಿದ್ಯಾ ಕಲಿತು ಹೊಳ್ಳಿ ರುಂಡ ಹಚ್ಚಿದ ಮಕ್ಕಳಿದ್ರ ಅವ್ರು ಅದ ನಾಯಿಗೆ ಅಡಿಗೆ ಮನಿ ತೋರಿಸಿದಂಗ ಅಟ್ಟ ಮಲ ಮಚ್ಚಬೇಕು ಅದಕ್ಕ ಇಟ್ರ ಸಂಬಂಧನ ಹೊಳ್ಳಕ್ಕಿ ಜೀವಕಾಳ ತುಂಬಿಲ್ಲ ಆಕಿ ಜೀವಕಾಳ ತುಂಬುತ್ತಿದ್ದಳ ಅಂದ್ರ ನೀವು ಕೊಟ್ಟದ ವರ ನಾಶಿಯಾಗಿ ಹೋಗಿ ಬಿಡ್ತಿತ್ತು ನಿನ್ನ ಕಾಯು ಸಂಬಂಧ ನಾವು ಮಾಡಿವು ಇಟ್ಟರಿ ನಮ್ಮ ಸುಭಾಸಣ್ಣ ಒಳಗೆ ದೊಡ್ಡ ಮಾತ ಸಣ್ಣ ಬಾಯಿ ದೊಡ್ಡ ಮಾತ ನಾವೇನ್ ನಿಮಗೆ ನಿಂದ ಆಡ್ಲತ್ತಿಲ್ಲ ನಿಮಗತ್ಲೆ ಕೇಳವ್ರ ಇರ್ಬೇಕ ಕೇಳವ್ರ ಇದ್ರ ಜ್ಞಾನ ಉದಯ ಆಗ್ತದ ಇಷ್ಟು ಸಂಬಂಧನಕ್ಕೆ ಹಿಂಗ್ ಮಾಡ್ಬೇಕಾಗೈತಿ ಅದಕ್ಕೆ ಈಗೇನ್ ಹೇಳ್ತಾರೋ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದಾಳ ಆದಿಶಕ್ತಿ ಮತ್ತೊಂದು ಮಾತು ಹೇಳ್ರು ಮತ್ತೇನ್ ಹೇಳ್ತಾರೆ ಕೃಷ್ಣ ಸೀರಿ ಊಟನ ಅಂತ ಹೇಳ್ತಿ ಅವ್ರಿಗೆ ಯಾರು ಶ್ರಾಪ ಇಲ್ಲ ನಿಮ್ ಹೆಣ್ಮಕ್ಳದ ಯಾರಿಗಾರ ಶ್ರಾಪ ಆಗೈತಿ ಅಂತ ಕೇಳಿದಿ ಮತ್ತೊಂದು ಮಾತು ಬೇರೆ ಹೆಣ್ಮಕ್ಳ ಶ್ರಾಪದಿಂದ ಒಬ್ಬ ಸೀರಿ ಉಟ್ಟಾನ ಹೌದು ಹೆಂಗ್ರಿ ನಿಮ್ಮ ಅರ್ಜುನ ಯಾರ ಶ್ರಾಪದಿಂದ ಸೀರಿ ಉಟ್ಟ ಯಾರ್ದ್ರಿ ತಮ್ಮ ಅವಕ್ಕೆ ಅಪ್ಸರೆ ಶ್ರಾಪದಿಂದ ಸೀರಿ ಉಟ್ಟಾನ ಊರ್ವಶಿ ಹೌದು ಆಕಿ ಶ್ರಾಪ ಎತ್ತಿ ಅವಂಗ ಎತ್ತು ಅವ್ ಒಳಗ ಒಂದೊಂದು ತೆಗೆದು ಬೇರೆ ಆಗ್ಯಾವ ಹೆಣ್ಮಗಳ ಶ್ರಾಪದಿಂದ ಅರ್ಜುನ 1 ವರ್ಷ ಸೀರಿ ಉಟ್ಟಾನ ಎಲ್ಲಿ ವಿರಾಟ್ ರಾಜನ ಮನೆಯಾಗ ರೂಪ ಬದಲಿ ಮಾಡಿ ಅವ್ರೊಂದು ಮಾತು ಬಾಳ ಚಂದ ಹೇಳ್ರಿ ಸೀರಿ ಉಟ್ರ ಏನಾತ ಒಳಗ ಸಾಮಾನು ಬದಲಾಗ್ಯಾವ ಗುಡ್ಡಕ್ಕ ಸಾಮಾನು ಬದಲು ಮಾಡ್ಲಕ್ಕ ನೋಡ್ ಮತ್ತೆ ಒಯ್ದು ಬಿಡ್ತೀವಿ ಅದಕ್ಕೂ ತಯಾರಿ ನಿನ್ನ ಕೈ ಅಮ್ಮ ನೋಡು ನಿನಗೊಂದು ಮಾತು ಹೇಳ್ತಾನೆ ಕೇಳು ಸೀರೆ ಉಟ್ಟ ನಮ್ಮ ಸಾಮಾನು ಬದಲಾಗ್ಯಾವನತ್ ಕೇಳ್ತಿದಿ ಸುಮ್ಮ ಒಂದು ಮಾತು ಉದಾಹರಣೆ ಕೊಡ್ತೀನಿ ನಿನಗೆ ಈಗ ಯಾರು ಹುಟ್ಟಿ ಬರ್ಬೇಕಾಗಿತ್ತು ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾಗಿತ್ತು ನಿನ್ನ ಮಾತಿಗೆ ಮಾತು ಉದಾಹರಣೆ ಕೊಡ್ಲತ್ತೀನಿ ಸಾಮಾನು ಪರಕ್ ಆಗಿಲ್ಲ ಸಾಮಾನ್ಯನು ಹೆಂಗದಾವ್ ಹಂಗದಾವ್ ಸಾಮಾನಕ್ಕೆ ಬೆಂಕಿ ಹತ್ತಲಿ ಅಲ್ಲ ಸಾಮಾನು ಬದಲಾಗಿಲ್ಲ ಅಂದಿ ಹೇಳ್ತಾನ ಸಾಮಾನ ಮ್ಯಾಲ
ನಿಂದು ಅದ ಹಾ ಹಾ ಕೃಷ್ಣಂದು ಅದ 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 ಪರಮಾತ್ಮಂದು ಅದ ಹಾ ವಿಷ್ಣುಂದು ಅದ ಎಲ್ಲ ಅದೇ ಅದ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾಗಿತ್ತು ಹಾ ಬರ್ಬೇಕಾಗಿತ್ತು ಮೈಸೀನಿ ವರ ಪಡೆದಿಳ ಹೌದು ಮೈಸಾಸುರನ ತಂಗಿ ಮೈಸೀನಿ ಮೈಸೀನಿ ಹೌದು ಅಣ್ಣನ ಮರ್ದನ ಮಾಡ್ಯಾಳತ್ತನ್ನೋದು ಕಾಳಿಕ ಗೊತ್ತ ಯಾವಾಗ ಆತಲ ಯಾವಾಗ ಹರಿಹರರ ಪುತ್ರ ಹೌದು ಹುಟ್ಟಿ ಬರಬೇಕು ನನ್ನ ಮರ್ದನ ಆಗಬೇಕು 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 ಅಂದಾಗ ಏನಾಗ್ತದ ಹರಿನು ಗಂಡ ಹರನು ಗಂಡ ಗಂಡ ಇಬ್ರು ಕೂಡ ನನಗ ಮಕ್ಕಳ ಹುಟ್ಟಂಗಿಲ್ಲ ಯಾವ ಹೌದು ಹೌದು ನನ್ನ ಮರ್ದನ ಆಗಂಗಿಲ್ಲ ಆಗಂಗಿಲ್ಲ ಸೊಕ್ಕಲೆ ತಿರುಗುತ್ತಿದ್ದಳು ಹೌದು ಇದೇ ಯಾವ ಇಂದ್ರನ ಸಿಂಹಾಸನ ಕಸ್ಕೊಂಡ ಹೌದು ಇಂದ್ರನ ಹೊರಗೆ ಹಾಕಿದಳು ಹಾಕಿದ್ರು ಇಂದ್ರ ಬಾಂಧ ಕಿಸಿಂದ 33 ಕೋಟಿ ದೇವನ ದೇವತೆಯರೆಲ್ಲ ನಿಂತು ವಿಚಾರ ಮಾಡ್ಲತ್ರ ಏನಂತ ಮಾಡ್ತಾರ ಅವಾಗ ಒಬ್ಬಾಕಿ ಮೈಸೀನಿ ಅದಳು ಹೌದು ಆಕಿ ಮರ್ದನ ಮಾಡ್ಬೇಕಾಗೈತಿ ಯಾವನ್ರಿ ಒಬ್ಬನ ಹುಟ್ಟಿಸ್ಬೇಕಾಗೈತಿ ಹುಟ್ಟಿಸ್ಬೇಕಾಗ್ಯದ ಅಂದ್ರ ಗಣ ಮಕ್ಕಳ ಕೂಡಿ ಹುಟ್ಟಿಸ್ಬೇಕಾಗೈತಿ ಹೌದು ಹೆಂಗ ಮಾಡೋಣ ಅಂತೇಳಿ ಎಲ್ಲಾ ಕಡೆ ಚಿಂತಿ ಬಿತ್ತು ಇತ್ತು. ಪರಮಾತ್ಮ ಕೇಳಿದ ವಿಷ್ಣು ದೇವಗ ಏನಂತ ಹೇಳ್ತಾರ ಭಸ್ಮಾಸುರನ ವಧ ಮಾಡ್ಬೇಕಾದ್ರೆ ವಿಷ್ಣು ನೀ ಯಾವ ಅವತಾರ ತಾಳಿದ್ದೆ ಅಂದ ಹೌದು ವಿಚಾರ ಮಾಡಿದ ಸಾಮಾನ ಮಾತು ಹೇಳಕತ್ತೀನಿ ಹೌದು 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 ಇವ ನನಗೆ ಕೇಳ್ಯ ನಾನು ಹೇಳತ್ತೀನಿ ಹೇಳ್ಬೇಕಾಗ್ಯದ ಯಾಕಪ್ಪ ಅಂದ್ರ ಹೇಳ್ರಿ ಹೇಳ್ರಿ ಯಾವ ಪರಮಾತ್ಮ ವಿಷ್ಣುಗಂದ ಏನಂತಾನ ಭಸ್ಮಾಸುರನ ವಧ ಮಾಡ್ಬೇಕಾದ್ರೆ ವಿಷ್ಣು ಹಾ, ಹಾ. ಯಾವ ರೂಪ ತಾಳಿದ್ದಂದಾಗ ವಿಷ್ಣು ದೇವ ಹೇಳ್ದ ಏನಂತ ಹೇಳ್ತಾರವ ನಾನು ಸೀರಿ ಉಟ್ಟ ಮೋಹಿನಿ ಅವತಾರ ತಾಳಿದ್ನಪ್ಪ ಪರಮಾತ್ಮ ಅಂದ ಹೌದು ಮೋಹಿನಿ ರೂಪ ತಾಳ್ಯಾನ ಮೋಹಿನಿ ರೂಪ ತಾಳಿನಂದಾಗ ಅಂದಾಗ ನಿನ್ನ ರೂಪ ಒಮ್ಮೆ ನನಗ ನೋಡಂಗಾಗೈತಿ ರೂಪ ತಾಳಿ ತೋರ್ಸ ನನಗ ತೋರ್ಸಂದಾಗ ಅವಾಗ ಸಾಕ್ಷಾತ್ ನಿಮ್ಮ ವಿಷ್ಣು ಏನ್ ಮಾಡ್ಯಾನ ಸೀರೆ ಉಟ್ಟ ಹುಟ್ಟಾನ ಮೂಗನ್ಯಾಗ ಒಂದು ನತ್ ಹಾಕಿದ ಹಾಕ್ಯಾನ. ಜಡಿ ಬಿಟ್ಟ ಬಿಟ್ಟಾನ ಜಡಿ ತುಂಬಾ ಹೂ ಇಟ್ಟ ಹೂ ಇಟ್ಟ ಮೋಹಿನಿ ಅವತಾರ ತಾಳಿ ಪರಮಾತ್ಮನ ಎದುರಿಗೆ ನಿಂತ ನೆತ್ತ 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 ಹೌದು ನೆತ್ತಾನ ಯಾವಾಗ ಪರಮಾತ್ಮ ವಿಷ್ಣುನ ಹಾ. ಸೀರೆ ಉಟ್ಟದ ಮೋಹಿನಿ ಅವತಾರ ತಾಳಿ ನಿಂತಿದಲ್ಲ ನೆತ್ತಾಗ ಪರಮಾತ್ಮಗ ಕಾಮ ತಡ್ಕೊಳ್ಳೋ ತಾಕತ್ತಾಗ್ಲಿಲ್ಲ ಒಳಗೆ ಆಗ್ಲಿಲ್ಲ 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 ಓಡಿ ಬಂದ ಓಡಿ ಬಂದಿ ಏನಂತಾನ ವಿಷ್ಣು ದೇವನ ತ್ಯಾಕಿ ಹೊಡೆದು ನಿಂತಾನ ನೆತ್ತಾಗ ಅವಾಗ ಮತ್ತ ಸಾಮಾನ್ಯ ಎಲ್ಲಿ ಹೋಗಿದ್ದು ಹೊತ್ತು ಗೂಟಕ್ಕೆ ಬಡ್ದಾರ ಅವನು ಸಾಮಾನು ಒಯ್ದು ಏ ಅವಂದು ಅದ ಸಾಮಾನ ವಿಷ್ಣುನು ಗಂಡ ಪರಮಾತ್ಮನು ಗಂಡ ಗಂಡ ಎಲ್ಲ ಗಂಡ ಅದಕ್ಕ ಹಾ. ಏನ ನೋಡಿ ಹೋಗಿ ತ್ಯಾಕಿ ಬಡದಿ ಯಾಕ ಬಡಿಬೇಕಾಯ್ತು ತಮ್ಮ ವಿಷ್ಣುನ್ ಹೋಗಿ ಯಾವಾಗ ತ್ಯಾಕಿ ಬಡದ ಅವಾಗ ಇಬ್ಬರಿಗೆ ಸಗಾಮಗ ಮಾತು ಹೌದು ಅಲ್ಲಿ ವೀರ್ಯಸ್ಕಲನ ಲಿಂಗ ಮುಂದ ವೀರ್ಯಸ್ಕಲನ ಆಯ್ತು ಆಗ್ಯಾದ ಹರಿಹರರ ಪುತ್ರ ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾತು ಹಂಗದ ತಗದ ಹೌದು ಇಲ್ಲಿ ಬತ್ತು ನೋಡಿ ಅವರ ಅದು ಹೆಂಗ ಹೌದು ಈ ಪಡಿಕೆ ಹುಟ್ಟಾಗನ ತಯಾರ ನಿಮ್ಮ ಅಪ್ಪನ ಒಳಗ ಗುಲ್ಗುಚಿ ಆಗ್ಲಕ್ ಚಾಲು ಮಾಡಿತ್ ನೋಡಲ್ಲಿ ಹೌದು ಖರಿ ಅದ ಅವಂಗಾಗೈತಿ ನೀ ಏನ್ ಬಿಡೋ ನೀನು ಎಲ್ಲಿದ್ದು ಕೈ ಮಾಡ್ರೆ ಬೆನ್ನತ್ತಿ ಬರುವಲ್ಲ ನೀ ಕಡೆ ನಮ್ಮ ಮನಿ ಅಂಗಳ ಕಸ ಹುಡುಗಲಾಕ ಅಲ್ಲ ನೀನ ಹೇಳಿದಿ ಹೇಳ್ಯಾನಲ್ರಿ ಅವನೇ ಸಾಮಾನು ಬದಲಾಗಿ ಅವನ ಹೇಳಿ ಆಗ್ಯಾವತ್ರಿ ಇಲ್ಲಿ ಏನ ನೋಡಿ ನೀ ಹೋಗಿ ವಿಷ್ಣು ದೇವನ ತ್ಯಾಕಿ ಹೊಡೆದ ನೆತ್ತಿ ಹಾ ಬೇಕಾರ ಎಷ್ಟ ಬಿಡುಗಡೆ ಆಗ್ಲಿ ಮುಂದಿನ ಸಂಧಿ ಏನೂ ಆಗಲ್ಲ